ಹಾಯ್ ನಮಸ್ತೆ ಎಲ್ಲರಿಗೂ. ತುಂಬಾ ಸ್ಪೆಷಲ್ ಆದ ಸ್ನ್ಯಾಕ್ಸ್ ಇವತ್ತು ನಿಮ್ಮ ಮುಂದೆ. ಬಾಸುಮತಿ ಮಂಡಕ್ಕಿಯಿಂದ ಚೌಚೌನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ವಾ ಇದು ಮಂಡಕ್ಕಿ, ನೋಡ್ಕೊಳ್ಳಿ ಹೇಗೆ ಮಾಡೋದು ಅಂತ. ನೋಡಿ, ಇದು ಬಾಸುಮತಿ ಮಂಡಕ್ಕಿ ತುಂಬಾ ಡಿಫ್ರೆಂಟ್ ಆಗಿದೆ ಅಲ್ವಾ. ಸೊ ರುಚಿ ಮಾತ್ರ ತುಂಬಾ ಚೆನ್ನಾಗಿದೆ ಇದು. ಇದರಿಂದ ಚೌಚೌನ ಹೇಗೆ ಮಾಡೋದು ಅಂತ ನೋಡಿ. ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ. ಒಂದು ಕ್ಯಾರೆಟ್ನ ನಾನು ತುರಿದ್ಬಿಟ್ಟು ಕ್ಯಾರೆಟ್ ತುರಿ ಹಾಕೊತಾ ಇದ್ದೀನಿ. ಒಂದು ಟೊಮಾಟೊ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ನಾನು ಹಾಕೊತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಬಿಟ್ಟು ಹಾಕೊತಾ ಇದ್ದೀನಿ. ನೋಡಿ, ಇದು ಚುರುಮುರಿಗೆ ಹಾಕುವಂತಹ ಖಾರ. ಸೊ ಚುರುಮುರಿ ಖಾರ ಹೇಗೆ ಮಾಡೋದು ಅಂತ ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಸರ್ಚ್ ಮಾಡಿಬಿಟ್ಟು ನೀವು ನೋಡಿ, ನಿಮಗೆ ಗೊತ್ತಾಗ್ಬಿಡುತ್ತೆ ವಿಡಿಯೋ. ಅರ್ಧ ನಿಂಬೆಹಣ್ಣಿನ ರಸವನ್ನು ಹಿಂಡ್ಕೊತಾ ಇದ್ದೀನಿ. ಎಲ್ಲವನ್ನು ನೀವು ಈ ಥರ ಚಮಚದ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳಿ. ಚಮಚದ ಸಹಾಯದಿಂದ ಆದ್ರೂ ಮಾಡಿ ಅಥವಾ ಕೈಯಿಂದನಾದರೂ ಮಾಡಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಥರ ಕೈಯಿಂದನೇ ಮಿಕ್ಸ್ ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ. ಅದಲ್ಲದೆ ಖಾರ ಹಾಕಿರ್ತೀವಲ್ಲ, ಎಲ್ಲದಕ್ಕೂ ಸಹ ಅಂಟ್ಕೊಳ್ಳುತ್ತೆ, ಎಲ್ಲದಕ್ಕೂ ಸ್ಪ್ರೆಡ್ ಆಗುತ್ತೆ ಖಾರ. ಇದನ್ನ ಕೈಯಿಂದನೇ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಇದು ಮಿಕ್ಸ್ ಮಾಡೋದೇ ತುಂಬ ಇಂಪಾರ್ಟೆಂಟು. ಸೊ ನಾವು ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಇದು ಟೇಸ್ಟಿಯಾಗಿ ಬರುತ್ತೆ. 3 ನಿಮಿಷಗಳ ಕಾಲ ಚೆನ್ನಾಗಿ ನೀವು ಈ ಥರ ಮಿಕ್ಸ್ ಮಾಡಿಕೊಡಿ. ಸ್ವಲ್ಪ ರುಚಿ ನೋಡಿ, ಖಾರ ಏನೋ ಬೇಕಾದರೆ ಮತ್ತೊಮ್ಮೆ ಸೇರಿಸ್ಕೊಳ್ಬೋದು. ನಾನು ಮತ್ತೊಮ್ಮೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಹಾಕೊತಾ ಇದ್ದೀನಿ. ಒಂದು ಅರ್ಧ ಚಮಚದಷ್ಟು ಮತ್ತೊಮ್ಮೆ ಹಸಿ ಖಾರ ಹಾಕಿಬಿಟ್ಟು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಮಾಡಬೇಕಾದ್ರೆ ಸ್ವಲ್ಪ ರುಚಿ ನೋಡಿಬಿಟ್ಟೇ ಮಾಡಬೇಕು. ನಾನು ಇದು ಫಸ್ಟ್ ಟೈಮ್ ನೋಡ್ತಿರೋದು. ಬಾಸುಮತಿ ಮಂಡಕ್ಕಿಯನ್ನು ಸ್ವಲ್ಪ ಉದ್ದುದ್ದ ದಪ್ಪ ಇದೆ. ಸೊ ನನಗೂ ಆಶ್ಚರ್ಯ ಆಯಿತು, ನಿಮಗೂ ಕೂಡ ಆಶ್ಚರ್ಯ ಆಗ್ಬೋದು ಮೇ ಬಿ, ಈ ಥರ ಇದೆಯಲ್ವಾ ಅಂತ. ನೋಡಿ ಫ್ರೆಂಡ್ಸ್, ಯಾವ ಥರ ಇದೆ ಮಂಡಕ್ಕಿ ಅಂತ ಇದು. ಬಟ್ ಇದರಿಂದ ಚೌಚೌ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ನಾನು ಟ್ರೈ ಮಾಡಿ ನೋಡಿದೆ, ಚೌಚೌ ಮಾಡಿದರೆ ಚೆನ್ನಾಗಿರುತ್ತೆ ಅಂತ. ಸೊ ಮಾಡಿದಾಗ ತುಂಬ ರುಚಿಯಾಗಿತ್ತು. ಸೊ ಮತ್ತು ಈಗ ನಿಮಗೆ ತೋರಿಸೋಣ, ನೀವು ಈ ಥರ ಎಲ್ಲರೂ ಸಿಕ್ಕಿದ್ರೆ ಮಂಡಕ್ಕಿಯಿಂದ ಮಾಡಲಿ ಅಂತ ರೆಸಿಪಿ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಒಮ್ಮೆ ಟ್ರೈ ಮಾಡಿ ನೋಡಿ, ಖಂಡಿತವಾಗಿಯೂ ಚೆನ್ನಾಗಿರುತ್ತೆ. ಇದು ಟೇಸ್ಟ್ ರೆಡಿ ಕೂಡ ಆಗಿದೆ ನೋಡಿ. ಫೈನಲಿ ಬಾಸುಮತಿ ಮಂಡಕ್ಕಿಯಿಂದ ಚೌಚೌ ರೆಡಿಯಾಗಿದೆ. ಎಲ್ಲರೂ ಬನ್ನಿ, ಸಂಜೆ ಟೀ ಟೈಮ್ಗೆ ಸ್ನ್ಯಾಗಾಗಿ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.